ನಮ್ಮೊಂದಿಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾದಂತಹ ಸೂರ್ಯ ಮುಕುಂದರಾಜ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಹಿರಿಯ ನಾಯಕರು ಮತ್ತು ಬಿಜೆಪಿಯ ವಕ್ತಾರರು ಚೀನಾ ರಾಮು ಸರ್, ತಮಗೂ ಸ್ವಾಗತ. ಇನ್ನು ಜೆಡಿಎಸ್ ವಕ್ತಾರರಾದಂತಹ ರಿಸಿಕ್ ವೇವನಗೌಡ ಅವರಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಸೂರ್ಯ ಮುಕುಂದರಾಜ್ ಅವರೇ, ಒಂದು ರಾಜ್ಯದ ಮುಖ್ಯಮಂತ್ರಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ? ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ಶಾಸಕಾಂಗದ ಸಭೆಯಲ್ಲಿ ಶಾಸಕರುಗಳು ಯಾರು ತಮ್ಮ ನಾಯಕರಾಗಬೇಕು ಅಂತ ಆಯ್ಕೆ ಮಾಡ್ತಾರೆ. ಪ್ರಕಾರ, ಕಾನೂನಿನ ಪ್ರಕಾರ ಬಿಟ್ಟು ಇನ್ನೊಂದು ಯಾವ್ದಾದ್ರು ಶಕ್ತಿ ಇದೆಯಾ? ಇಲ್ಲ. ಆದ್ರೆ ನಮ್ಮ ದೇಶದ ರಾಜಕಾರಣವನ್ನ ನೀವು ತೆಗೆದು ನೋಡಿದ್ರೆ, ಸೊ ಇಲ್ಲಿ ಒಂದು ಚುನಾವಣೆ ಮುಂಚೆನೆ ಯಾರು ನಾಯಕರಾಗಬೇಕು ಅಂತ ಡಿಸೈಡ್ ಆಗುತ್ತೆ. ಚುನಾವಣೆ ಮುಂಚೆನೆ ಇಂಥವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದನ್ನ ಪ್ರೊಜೆಕ್ಟ್ ಮಾಡುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ಕೊಂಡ್ ಬರ್ತವೆ. ಸೊ ಅದಕ್ಕೆ ಅವ್ರಿಗೆ ಬೆಂಬಲನೂ ಇರುತ್ತೆ. ರಾಜ್ಯದ ಶಾಸಕರ ಅಭಿಪ್ರಾಯ ಬೇಕಾಗಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿ. ಅಲ್ಲ, ಶಾಸಕರ ಅಭಿಪ್ರಾಯ ಒಂದು ಇದರಲ್ಲಿ ಏನಾಗುತ್ತೆ ಅಂದ್ರೆ, ಹೈಕಮಾಂಡ್ ಏನ್ ತೀರ್ಮಾನ ಕೊಟ್ಟಿರುತ್ತೆ, ಇವತ್ತು ಹೈಕಮಾಂಡ್ ಶಾಸಕರುಗಳಿಗೆ ಹೇಳಿರುತ್ತೆ. ಸೊ ಇವತ್ತು ಪಕ್ಷದ ತೀರ್ಮಾನವನ್ನ ಶಾಸಕರುಗಳು ಒಪ್ಪಬೇಕಾಗುತ್ತೆ. ಅದಾಗಿದೆ ಅಲ್ಲ ಸರ್? ಆಗಿದೆ. ಸೊ ಅದ್ರ ಬಗ್ಗೆ ಈಗ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ದಾರಲ್ಲ ಈಗ 2 ವರ್ಷ, ಅದ್ರ ಬಗ್ಗೆ ಯಾರು ಏನ್ ಚರ್ಚೆ ಮಾಡ್ತಾ ಇಲ್ಲ. ಅಲ್ಲ, ಮಾಡ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರೇ ಇವತ್ತು ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ರು. ಅಲ್ಲ, ಪ್ರಶ್ನೆ ಕೇಳಿದ್ರೆ ಏನ್ರಿ ಆ ಪ್ರಶ್ನೆ? ಈಗ ನೀನು ಏನ್ ಸರ್, ನೀವು ಮುಂದಿನ 5 ವರ್ಷಕ್ಕೂ ನೀವೇ ಮುಖ್ಯಮಂತ್ರಿ ಅಂದ್ರೆ ಯಾಕ್ರಿ ನಿಮ್ಗೆ ಆ ಡೌಟ್ ಬಂತು? ಬಂಡೆ ಹೆಂಗಿದೆ ಸರ್ಕಾರ, ನಾನೇ ಮುಖ್ಯಮಂತ್ರಿ ಅಲ್ಲ, ಸರ್ಕಾರಕ್ಕೂ ಸಮಸ್ಯೆ ಇಲ್ಲ. ಹಂಗಲ್ಲ ಸರ್. ಈಗ ಶಾಸಕರ ಅಭಿಪ್ರಾಯ, ಈಗ ಹೈಕಮಾಂಡ್ ತೀರ್ಮಾನ ಮಾಡ್ತು, ಶಾಸಕರ ಅಭಿಪ್ರಾಯ ವೀಕ್ಷಕರನ್ನ ಕಳಿಸ್ತು, ಶಾಸಕರ ಅಭಿಪ್ರಾಯವನ್ನ ಪಡೆಯಲಾಯಿತು, ಮುಖ್ಯಮಂತ್ರಿಗಳ ಆಯ್ಕೆ ನಡೀತು, ಮುಖ್ಯಮಂತ್ರಿಗಳು ಬಂಡೆಯಂತೆ ಇದೆ ನಮ್ಮ ಸರ್ಕಾರ, ಯಾರು ಅಲ್ಲಾಡ್ಸಕ್ಕಾಗಲ್ಲ ಅಂತ ಅಂದ್ರು. ಹಾಗಾಗಿ ಈಗ ಚರ್ಚೆ ನಡೀತಾ ಇರೋದ್ರ ಪ್ರಕಾರ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ಏನ್ ಸರ್ ನೀವೇನಾ 5 ವರ್ಷ ಮುಖ್ಯಮಂತ್ರಿ ಅಂತಂದ್ರೆ ಏನ್ ಅನ್ಬೇಕು? ನಾನೇ ರೀ 5 ವರ್ಷ ಮುಖ್ಯಮಂತ್ರಿ, ಯಾಕ್ರಿ ನಿಮ್ಗೆ ಡೌಟ್ ಬಂತು ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು 5 ವರ್ಷ ಮುಖ್ಯಮಂತ್ರಿ ಅಂತಂದರೆ, ಇನ್ನು ಹೈಕಮಾಂಡ್ ತೀರ್ಮಾನ ಆಗಿಲ್ಲ ಇವರೇ ಮುಂದುವರಿಬೇಕು ಅಂತ. ಯಡಿಯೂರಪ್ಪ ಅವ್ರ ತರ ಮಧ್ಯದಲ್ಲಿ ಅದಲ್ಲ, ನಾನು ಬಿಜೆಪಿ ಕೇಳ್ತಿಲ್ಲ, ನಿಮ್ ಪಕ್ಷ ಕೇಳ್ತಿರೋದು. ನನ್ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಾ ಸರ್? ಏನಂದ್ರೆ ಮಾಧ್ಯಮದವ್ರ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಏನ್ ಕೊಡ್ಬೇಕು ಸರ್? ಅಲ್ಲ, ಉತ್ತರ ನಮ್ ಬಯಸ್ದಂಗ್ ಕೊಡ್ಬೇಕು ಅಂತ ಆಗುತ್ತೆ. ಅಲ್ಲ, ನಮ್ ಬಯಸಿದ್ದಲ್ಲ, ನಮಗ್ ಬಯಸ್ದಂಗಲ್ಲ, ನಿಮಗೆ ನೀವು ಬಯಸಿದ ಹಾಗೆ ಅವರ ಉತ್ತರ ಆ ರೀತಿ ಇರ್ಬೋದು. ಅದನ್ನ ನಾವು ವಿಶ್ಲೇಷಣೆ ಮಾಡುವಂತದ್ದು. ಒಬ್ಬ ವ್ಯಕ್ತಿಯ ಕುರ್ಚಿ ಅಲುಗಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆ ಎರಗಿ ಬಂದಾಗ ಏನು ಉತ್ತರ ಕೊಡ್ಬೇಕು? ಹಿಂಗ್ ಪ್ರಶ್ನೆ ಕೇಳಕ್ಕಾಗಲ್ಲ. ಯಾಕಂದ್ರೆ ಕುರ್ಚಿ ಅಲುಗಾಡ್ತಾ ಇಲ್ಲ. ಕುರ್ಚಿ ಅಲುಗಾಡೋದು ಅಂದ್ರೆ ಏನು ಅಂದ್ರೆ, ಯಾರಾದ್ರೂ ರೆಸಾರ್ಟ್ ರಾಜಕೀಯ ಮಾಡೋದು, ಇಲ್ಲ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಬ್ಲಾಕ್ ಮೇಲ್ ಮಾಡುವಂತದ್ದು. ಸೊ ನಾವು ಈ ತರ ಇದನ್ನ ನೀವು ರಾಜೀನಾಮೆ ಭಿನ್ನಮತ ಅಂದ್ರೆ ಸರ್ಕಾರದಲ್ಲಿ ಕೋಆರ್ಡಿನೇಷನ್ ಆ ರೀತಿ ಅಲಗಾಡ್ತಾ ಇಲ್ಲ. ಕುರ್ಚಿ ಅಲಗಾಡ್ತಾ ಇಲ್ಲ. ಕುರ್ಚಿ ಗಟ್ಟಿಯಾಗಿದೆ, ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ, ಸರ್ಕಾರನೂ ಗಟ್ಟಿಯಾಗಿದೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಂತ ಹೆಂಗ್ ಹೇಳಿದ್ರು ಅವರು? ಹೈಕಮಾಂಡ್ ಹೇಳುತ್ತಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮುಂದೇನು 5 ವರ್ಷ ಮುಖ್ಯಮಂತ್ರಿಗಳ ಅಭಿಪ್ರಾಯ. ಅದು ಮುಖ್ಯಮಂತ್ರಿಗಳ ಅಭಿಪ್ರಾಯ, ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ವೈಯಕ್ತಿಕ ಅಭಿಪ್ರಾಯ ಬರಲ್ಲ. ಇದು ವೈಯಕ್ತಿಕ ಅಭಿಪ್ರಾಯ ಆಗಲ್ಲ. ಯಾಕೆಂದ್ರೆ ಇದು ರಾಜ್ಯದ ಹಿತದೃಷ್ಟಿಯಿಂದ ಒಬ್ಬ ಮುಖ್ಯಮಂತ್ರಿ ಮಾತಾಡೋದು. ರಾಜ್ಯದ ಹಿತದೃಷ್ಟಿನಲ್ಲಿ, ರಾಜ್ಯದ ಹಿತದೃಷ್ಟಿಯ ಪ್ರಶ್ನೆ ಅಲ್ಲ ಇದು. ಒಬ್ಬ ಮುಖ್ಯಮಂತ್ರಿಯ ಬದಲಾವಣೆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದಂಗೆ ಈಗ ಏನಾದ್ರೂ ಮುಖ್ಯಮಂತ್ರಿ ಭಿನ್ನಮತ ಚಟುವಟಿಕೆಯಿಂದ, ಈಗ ಆಪರೇಷನ್ ಕಮಲದಿಂದ ಅಥವಾ ರೆಸಾರ್ಟ್ ರಾಜಕಾರಣದಿಂದ, ಅಲ್ಲ ಆ ರೀತಿ ಅದನ್ನ ಇಲ್ಲ. ಪಕ್ಷ ಬೇರೆ ಅಲ್ಲ, ಸರ್ಕಾರ, ನಮ್ಮ ಸರ್ಕಾರ ನಡೀತಾ ಇರೋದೇ ಪಕ್ಷದ ಇದರಿಂದ. ಪಕ್ಷದ ಉದ್ದೇಶಗಳನ್ನ, ಪಕ್ಷದ ಪ್ರಣಾಳಿಕೆಯನ್ನ ಈಡೇರಿಸೋದೇ ಮುಖ್ಯಮಂತ್ರಿ ಕೆಲಸ. ಪಕ್ಷದ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ನನ್ ಆಫ್ ಅವರ್ ಬಿಸ್ನೆಸ್. ಯಾರಾದ್ರೂ ಮಾಡ್ಕೊಳ್ಳಿ, ಅದು ನಿಮ್ಮ ಪಕ್ಷದ ವಿಚಾರ. ಆದರೆ ರಾಜ್ಯದ ಮುಖ್ಯಮಂತ್ರಿ ಡೈರೆಕ್ಟ್ಲಿ ಪಬ್ಲಿಕ್ಗೆ ಅದು ರಿಲೇಟ್ ಆಗುವಂತದ್ದು. ಹಾಗಾಗಿ ನೀವೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ ಅಂದ್ರೆ, ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮುಂದುವರಿತೀವಿ ಅಂದ್ರೆ ಅವರಿಗೆ ಅನ್ಸರ್ಟನಿಟಿ ಇದೆ. ಅಲ್ಲ, ಈ ಇಂಟರ್ಪ್ರಿಟೇಷನ್ ಇದೆಯಲ್ಲ, ಇದೇ ತಪ್ಪು ಅಂತ ಹೇಳೋದು. ಸೊ ಈಗ ಮುಖ್ಯಮಂತ್ರಿ ಅಂದ್ರೆ ಅದೇನ್ ಬೇರೆ ಹುದ್ದೆ ಅಲ್ಲ.
ಕ್ಯಾಬಿನೆಟ್ ನ ಮುಖ್ಯಸ್ಥರು ಅಷ್ಟೇ. ಹಾ? ಸೊ ಅದನ್ನ ಕ್ಯಾಬಿನೆಟ್ ನ ಏನ್ರಿ ಮಂತ್ರಿಮಂಡಲದ ಸರ್, ಏನ್ ಮುಖ್ಯಸ್ಥರು. ಮಾತಾಡ್ತಾ ಇದೀರಿ ಸೊ ನೀವ್ ಹೇಳೋ ತರ ಏನ್ ಅದಕ್ಕೆ ಮಾತಾಡ್ತಾ ಇದೀರಿ? ರಾಜ್ಯಕ್ಕೆ ಅದಕ್ಕೆ ರಾಜ್ಯಕ್ಕೆ ಜನರಿಗೆ ಸಂಬಂಧಪಟ್ಟಿದ್ದಲ್ಲ ವಿಶೇಷವಾದಂತ ಮುಖ್ಯಮಂತ್ರಿ ಅಂದ್ರೆ ವಿಶೇಷವಾದ್ದು ಇನ್ನೊಂದು ಅಯ್ಯಯ್ಯೋ, ಮತ್ತೊಂದು ಏನ್ ಅಲ್ಲ. ಮಾತಾಡ್ತಿದೀರಿ ಈಸ್ ದ ಹೆಡ್ ಆಫ್ ದ ಕ್ಯಾಬಿನೆಟ್ ಅಷ್ಟೇ. ಕ್ಯಾಬಿನೆಟ್ಗೆ 34 ಕ್ಯಾಬಿನೆಟ್ ಕ್ಯಾಬಿನೆಟ್ಗೆ ಹೆಡ್ ಆಗಿರೋಂತ ಸಂಬಂಧಪಟ್ಟವರಲ್ಲ, 6 ಕೋಟಿ ಕನ್ನಡಿಗರಿಗೆ ಅಲ್ಲ, ಸಂಬಂಧಪಟ್ಟವರು 6 ಕೋಟಿ ಮುಖ್ಯಮಂತ್ರಿ. ಸರ್ಕಾರವನ್ನ ನಡೆಸೋರು ಸರ್ಕಾರದ ಪ್ರತಿನಿಧಿ. ಸರ್ಕಾರವನ್ನ ನಡೆಸೋರು See, ಅದೇ ಹೌದು. ರೀತಿ ಸರ್ಕಾರ ಅಂದ್ರೆ ಏನು? ನಿಮ್ ಅದೇ ಕ್ಯಾಬಿನೆಟ್ ರೀತಿ ಮಿನಿಸ್ಟರ್ ಕ್ಯಾಬಿನೆಟ್ ಸಚಿವ ಸಂಪುಟ ಸರ್ಕಾರ ಅಂದ್ರೆ ನಮ್ಮ ಸೇರಿದ್ರೇನೆ ಜನರಿಗೆ ಸಂಬಂಧಪಟ್ಟಿದ್ದಲ್ವಾ? ಸರ್ಕಾರ ಮುಖ್ಯಮಂತ್ರಿ ತೆಗೆದು ನೋಡಿ ನೀವು ಕಾನೂನ್ನ. ಏನ್ ಕಾನೂನು ಮುಖ್ಯಮಂತ್ರಿ ಸರ್? ಏನ್ ಹೇಳ್ತಾರೆ, ಮುಖ್ಯಮಂತ್ರಿ ಪದವಿ ಏನ್ ಏನು, ಸರ್? ಮುಖ್ಯಮಂತ್ರಿ ಹುದ್ದೆ ಏನು ಅಂತ. ಏನು ಸೊ ಅದನ್ನ ಇಷ್ಟು ದೊಡ್ಡದಾಗಿ ಸರ್, ನೀವು ರಾಜ್ಯ- ರಾಜ್ಯಕ್ಕೆ ರಾಜ್ಯ ಇದು ಜನಕ್ಕೆ ಮುಖ್ಯಮಂತ್ರಿ ಕುರ್ಚಿ ಸಂಬಂಧಪಟ್ಟಿದ್ದಲ್ವಾ? ಅಲ್ಗಾಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿ. ಮುಖ್ಯಮಂತ್ರಿಗಳು ಅಲ್ಲ, ಮುಖ್ಯಮಂತ್ರಿ. ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು. ಮತ್ತೆ ಎಲ್ಲಿಗೆ ಸಂಬಂಧ? ಸೊ ಸಚಿವ ತಮಿಳ್ನಾಡಿಗೆ ಸಂಪುಟಕ್ಕೆ ಸಂಬಂಧಪಟ್ಟವರಾ? ಹಂಗಾರೆ ಕೇರಳಕ್ಕೆ ಶಾಸಕರು ಸಂಬಂಧಪಟ್ಟವರಾ? ಈಗ ಇಲ್ಲ ಶಾಸಕರು ಯುಪಿಗೆ ಸಂಬಂಧಪಟ್ಟವರಾ? ಇಲ್ಲ ಅಮೆರಿಕ ಅಥವಾ ಬೇರೆ ನೋಡಿ ಯಾವ್ದಾದ್ರು ಅದೇ ಆಗಿರೋದು. ಸಿಂಗಾಪುರ್ಗೆ ಇವತ್ತು ನಮ್ಮ ಸಂಬಂಧಪಟ್ಟವರಾ? ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಬ್ರು ಮುಖ ನೋಡಿ ಪ್ರಧಾನಮಂತ್ರಿ ಮಾಡಿ ಅಂತಾರೆ, ಇನ್ನೊಬ್ರು ಮುಖ ನೋಡಿ ಇದ್ ನೋಡಿ, ಅದಲ್ಲ. ರಾಜ್ಯದ ಸೊ ಮುಖ್ಯಮಂತ್ರಿ ಜನಪ್ರತಿನಿಧಿಗಳ ಅನ್ನುವಂತ ಹುದ್ದೆ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಿದ್ದ, ಜನರಿಗೆ ಸಂಬಂಧಪಟ್ಟಿದ್ದಲ್ವಾ? ಕ್ಯಾಬಿನೆಟ್ ನ ಮುಖ್ಯಸ್ಥರು, ಶಾಸಕಾಂಗ ಸಭೆಯ ಇದು ಮುಖ್ಯಸ್ಥರು, ಶಾಸಕಾಂಗ ಸಭೆಯನ್ನು ಯಾರು ಆಯ್ಕೆ ಮಾಡೋದು? ಸಭಾನಾಯಕರು, ಶಾಸಕರು ಶಾಸಕರನ್ನ ಆಯ್ಕೆ ಮಾಡೋರು ಯಾರು? ಸೊ ಈಗ ಆ ರೀತಿ ಇದ್ದಾಗ ಶಾಸಕರನ್ನ ಆಯ್ಕೆ ಮಾಡೋರು ಯಾರು? ಜನ ಆಯ್ಕೆ ಮಾಡ್ತಾರೆ. ಹಾಗಾದ್ರೆ So ಜನಕ್ಕೆ ಸಂಬಂಧಪಟ್ಟಿದ್ದಲ್ವಾ? ಜನರ ತೀರ್ಮಾನ ಮತ್ತೆ ಇನ್ನೊಂದು. ಸೊ ಈಗ ಅದು ಪಕ್ಷ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾವ ಪಕ್ಷ ಅಧಿಕಾರದಲ್ಲಿದೆ, ಪಕ್ಷನ ನಾವು ಆಯ್ಕೆ So ಮಾಡೋದು. ಪಕ್ಷದ ಪಕ್ಷವನ್ನ ನಿರ್ಧಾರ, ನಾವು ಆಯ್ಕೆ ಮಾಡೋದು ಜನ. So ಪಕ್ಷದ ನಿರ್ಧಾರ ಏನಾಗುತ್ತೆ, ಜನರಿಂದ ಸರ್, ಜನರಿಂದ ಮೇಡಮ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಾವು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದಲ್ಲಿ ಜನರ ಒಂದು ಧ್ವನಿ, ಜನರ ಒಂದು ಆಶಯ, ಜನರ ಅಭಿವೃದ್ಧಿ ಕಾರ್ಯ ಜನರಿಂದ ಮತ್ತು ಜನರಿಗಾಗಿ ಜನರಿಗೋಸ್ಕರ. ಶಾಸನವನ್ನ ರಚನೆ ಅಲ್ಲ ಸರ್, ಮಾಡುವಂತದ್ದು, ಅದಿಲ್ವಾ ನಿಮ್ ಕಾನೂನು ಬುಕ್ಕಲ್ಲಿ? ಶಾಸನವನ್ನ ರಚನೆ ಮಾಡುವಂತದ್ದು, ಹೌದು ಸರ್, ಶಾಸನವನ್ನ ರಚನೆ ಜನರಿಂದ ಮಾಡೋದೇ ಶಾಸಕರ ಜನರಿಗಾಗಿ ಕೆಲಸ. ಯಾರಿಗೆ ಸೊ ಈ ತರ ಶಾಸನ? ಮುಖ್ಯಮಂತ್ರಿ ಯಾರಾಗ್ತಾರೆ, ಸರ್, ಇದ್ಯಾರಾಗ್ತಾರೆ ಜನ ಅನ್ನೋದು. ಯಾರಿಗೆ ಶಾಸನ? ಸೊ ಇವತ್ತು ಶಾಸನ ಯಾರಿಗೆ? ಶಾಸನವನ್ನ ರಚನೆ ಮಾಡೋದು ಯಾರು? ಯಾರಿಗೆ? ಜನರ ಪ್ರಜಾಪ್ರಭುತ್ವದ ಒಂದು ಶಾಸನ ಭಾಗ. ರಚನೆ ಮಾಡಿ ಅಂತ ಯಾರು ಆಯ್ಕೆ ಮಾಡಿ ಕಳ್ಸೋದು? ಜನ ಓಟ್ ಹಾಕ್ಬಿಟ್ಟು ಕಳಿಸ್ತಾರೆ. ಹಾಗಾದ್ರೆ ಸೊ ಜನರಿಗೆ ಜನ ಸಂಬಂಧ ಶಾಸನ ಇಲ್ವಾ? ಇದು ಜನರ ಇನ್ನು ಪ್ರಶ್ನೆ ಪಕ್ಷದ ಕೇಳ್ತಾ ಇಲ್ವಲ್ಲ, ಅಧ್ಯಕ್ಷರನ್ನ ಬೇಕಾದ್ರೆ ನೀವು ಆಯ್ಕೆ ಜನ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಲಿ. ಜನರ ಸರ್, ಜನಕ್ಕೆ ಗೊಂದಲ ಇಲ್ಲ, ಜನಕ್ಕೆ ಜನರಲ್ಲಿ ಗೊಂದಲ ಗೊಂದಲ ಇಲ್ಲ. ಗೊಂದಲ ಇರೋದು ಜನರ ಮುಖ್ಯಮಂತ್ರಿಗಳಿಗೆ. ಸರ್ಕಾರ ಬಂದಾಗಿಂದನೂ ಮುಖ್ಯಮಂತ್ರಿಗಳಿಗೂ ಗೊಂದಲ ಇಲ್ಲ. ಹೆಂಗಂದ್ರೆ ಅವ್ರದ್ದು ಹೈಕಮಾಂಡ್ ಅಲ್ಲ, ನೀವು ತೀರ್ಮಾನ. ಪ್ರಶ್ನೆ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ರು. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಹೈಕಮಾಂಡ್ ಅಂದ್ರೆ ಅವ್ರಿಗೆ ಇವತ್ತು ಇನ್ನೂ ಹೈಕಮಾಂಡ್ ಸ್ಪಷ್ಟತೆ ಇಲ್ಲ. ಅಲ್ಲ ಸ್ಪಷ್ಟ, ಇವತ್ತು ಹೈಕಮಾಂಡ್ ಅವ್ರನ್ನ ಹುದ್ದೆನಲ್ಲಿ ಕೂರಿಸಿರೋದು. ಆಲ್ರೆಡಿ ಈಸ್ ಹೈಕಮಾಂಡ್ ಹೌದು, ಚೀಫ್ ಮಿನಿಸ್ಟರ್. ನಾನೇ ಮುಖ್ಯಮಂತ್ರಿ ರೀ, ಅವರೇ ಅದೇ ಪ್ರಶ್ನೆ ಮುಖ್ಯಮಂತ್ರಿ. ಕೇಳ್ತೀರಿ ಅಂತ ಅಲ್ಲ, ಅವರೇ ಮುಂದುವರಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮುಂದುವರಿತೀನಿ. ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಆಲ್ರೆಡಿ ಡಿಸೈಡ್ ಮಾಡಿದೆಯಲ್ಲ, ಮಾಡಿದ್ರೆ ಆ ಮುಂದುವರಿತಾರೆ. ಸಂದೇಹ ಇವ್ರಿಗೆ ಯಾಕೆ ಬಂತು ಮತ್ತೆ? ಅಲ್ಲ, ಸಂದೇಹ ಇರೋದು ಮಾಧ್ಯಮದವ್ರಿಗೆ. ನಮ್ಗಿದೆ, ಹಾ, ಅದನ್ನ ನಾವು ನಿಮ್ಗೆ ಹೆಂಗ್ ಅಷ್ಟೇ. ಉತ್ತರ ಸೊ ಕೊಡ್ಬೇಕು ಅದಕ್ಕೆ ಅದಕ್ಕೆ? ಅಲ್ಲ, ಅದು ನಿಮ್ಮ ಬಯಕೆ ಸಂದೇಹಕ್ಕೆ ಪ್ರಕಾರ. ಸಂದೇಹವೇ ಉತ್ತರ ಅಲ್ಲ, ಅಲ್ಲ, ಸ್ಪಷ್ಟತೆ ಉತ್ತರ. ಈಗ ಸ್ಪಷ್ಟತೆ ಮುಖ್ಯಮಂತ್ರಿಗಳಲ್ಲಿ ಸ್ಪಷ್ಟತೆ ಇದೆ. ಸೊ ನಿಮ್ಗೆ ಆ ಇಂಟರ್ಪ್ರಿಟೇಷನ್ ಮುಖ್ಯಮಂತ್ರಿಯಲ್ಲಿ ಇಲ್ಲ. ಅಲ್ಲ, ಅದು ನೀವ್ ಹೇಳ್ಬೋದು. ನಾ ಹೇಳೋದಲ್ಲ ಸರ್, ಒಬ್ಬ ಪತ್ರಕರ್ತರು, ಈಗ ನಮ್ಮ ಪತ್ರಕರ್ತರಿಗೆ ಸಂದೇಹ ಇದೆ, ಆಯ್ತು, ನಮಗೆ ಸಂದೇಹ ಇದೆ ಏನಂತ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ. ಸೊ ಆ ಪ್ರಶ್ನೆನ ನಾವು ಕೇಳಿದ್ವಿ, ಏನ್ ಸರ್ ಮುಂದಿನ 5 ವರ್ಷಕ್ಕೆ ನೀವೇನಾ ಮುಖ್ಯಮಂತ್ರಿ ಅಂತ. ಅದಕ್ಕೆ ಅವ್ರು ಏನ್ ಹೇಳ್ಬೇಕು, ಯಾಕ್ರಿ ನಿಮ್ಗೆ ಈ ಸಂದೇಹ ಬಂತು, ನಾನೇ ರೀ ಮುಖ್ಯಮಂತ್ರಿ, ಅಲ್ಲ, ಇನ್ನು ಅದು 5 ವರ್ಷ ಸುಮಾರು- ನಾನೇ ರೀ ಮುಖ್ಯಮಂತ್ರಿ ಇದು ಅಂತ ಏನಾಗ್ಬಿಟ್ಟಿದೆ ಹೇಳ್ಬೇಕು. ಅದನ್ನ ಅಲ್ಲಲ್ಲ, ಇದು ಬಿಟ್ಬಿಟ್ಟು ಏನಾಗಿದೆ ಹೈಕಮಾಂಡ್ ಅಂದ್ರೆ, ತೀರ್ಮಾನ ಮಾಡಿದ್ರೆ ನಾನೇ ಮುಖ್ಯಮಂತ್ರಿ ಇದು- ಅಂದ್ರೆ ನಿಮಗೆ ಅಲ್ಲ, ವಾರಕ್ಕೊಂದ್ಸತಿ, ಗ್ಯಾರಂಟಿ ಇಲ್ಲ. 15 ದಿವಸಕ್ಕೊಂದ್ಸತಿ, ಗ್ಯಾರಂಟಿ ತಿಂಗಳಿಗೊಂದ್ಸಲ, ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಆರಂಭದಿಂದ ಗ್ಯಾರಂಟಿ ಇಲ್ಲ. ಅಲ್ಲ, ಗ್ಯಾರಂಟಿ ಇದೆ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಕುತ್ಕೊಂಡು ನಾನು ಹೇಳ್ತೀನಿ ಗ್ಯಾರಂಟಿ ಇದೆ ಅಂತ. ಗ್ಯಾರಂಟಿ ಇದ್ರೆ ಸೊ ಅದನ್ನ ಹೈಕಮಾಂಡ್ ಸರ್ಕಾರದ ತೀರ್ಮಾನ ಬಗ್ಗೆ ಅಂತ ಆಗ್ಲಿ ಹೆಂಗ್ ಇದಕ್ಕಾಗ್ಲಿ ಹೇಳ್ತಿದ್ರು?